ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಕಾರ್ಯಕ್ರಮದ 644ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ಹನುಮಾನನು ಸೀತೆಯ ಕುರಿತು, ಸೀತೆಯ ಸುದ್ದಿ ಕುರಿತು, ಸೀತೆಯ ಕೋರಿಕೆ ಕುರಿತು ರಾಮನು ಹೇಳಿರ್ತಾನೆ. ಮುಂದಲ್ಲಿ ಒಂದು ರಾಮನ ಮನಸ್ಸಿನಲ್ಲಿದ್ದಂಥ ಒಂದು ಚಿಂತೆ, 100 ಯೋಜನೆ ಉದ್ದದ ಸಮುದ್ರ ದಾಟುವುದು ಹೇಗೆ, ಈ ಬಗ್ಗೆ ಚರ್ಚೆ ಆಗ್ತಿದೆ. ಅವ್ರು ಹೇಳ್ತಾರೆ, ನಮ್ಮಲ್ಲಿ ಸಬಲರದಾರ, ಹಾರಿ ಹೋಗುವಂಥ ಜನ ಅದಾರೆ, ವಾನರ ವೀರರಿದ್ದಾರೆ, ಮತ್ತು ಸೇತುವೆ ಕಟ್ಟಿ ಹೋಗ್ಬೋದು. ನಮ್ಮ ಮುಂದೆ ಸಾಕಷ್ಟು ಚಾಯ್ಸ್ ಅದಾವ. ರಾಮನಲ್ಲಿನೇ ಅದು ಒಂದು ಕ್ಷಮತೆ ಇದೆ. ಬಾನಿನಿಂದ ಈ ಸಮುದ್ರದ ಮಧ್ಯೆ ದಾರಿ ಮಾಡುವಂಥ ಶಕ್ತಿ, ಸಮುದ್ರವನ್ನು ಒಣಗಿಸುವಂಥ ಶಕ್ತಿ ಅವನ ಬಾಲಗಳಲ್ಲಿದೆ. ನಾವು ಸೇತುವೆನೂ ಕಟ್ಟು ದಾಟಬಹುದು, ಅದೇನು ಸಮಸ್ಯೆ ಇಲ್ಲ ಅಂತ ಹೇಳಿದಾಗ ರಾಮ ಮುಂದುವರೆದಲ್ಲಿ ಹನುಮಾನನ ಕೇಳ್ತಾನೆ, ಹಾಗಾದರೆ ನೀನು ಲಂಕೆಗೆ ಹೋಗಿದೆಯಾ, ಸಮುದ್ರ ದಾಟಿದೆಯಾ? ಸಮುದ್ರ ದಾಟುವಾಗ ಅಲ್ಲಿ ಏನೇನು ಅಡೆತಡೆಗಳು ಬರ್ತಾವ, ಮತ್ತು ಲಂಕೆ ಪ್ರವೇಶ ಮಾಡಿದ ನಂತರ ಲಂಕೆಯಲ್ಲಿ ಏನೇನು ಅಡೆತಡೆಗಳು ಬರ್ತಾವ, ಲಂಕೆಯ ರಕ್ಷಣಾ ವ್ಯವಸ್ಥೆ ಹೇಗಿದೆ, ಅಲ್ಲಿ ಸೈನ್ಯ ಬಲ ಹೇಗಿದೆ, ಮುಂದೆ ರಾವಣನ ವೀರರು ಹೇಗದಾರ, ಇದನ್ನು ತಿಳ್ಕೊಳ್ಬೇಕು. ಯಾಕಂದರೆ ಯುದ್ಧ ಮಾಡೋಕ್ಕಿಂತ ಮೊದಲ ವೈರ್ಯ ಸೈನ್ಯ ಕ್ಷಮತೆಯನ್ನು, ಯುದ್ಧ ಕ್ಷಮತೆಯನ್ನು ತಿಳ್ಕೊಳ್ಬೇಕು. ಇದು ಹಿಂದಿನ ಕಾಲದಲ್ಲಿತ್ತು, ತ್ರೇತಾಯುಗದಲ್ಲಿನಿತ್ತು, ದ್ವಾಪರ ಯುಗದಲ್ಲಿನಿತ್ತು, ಯುಗಾಂತರದ ಇದ್ದೇ ಇದೆ. ಇವತ್ತೂ ಕೂಡ ಒಂದು ದೇಶ ಮತ್ತೊಂದು ದೇಶದ ಜೊತೆಗೆ ಯುದ್ಧ ಮಾಡೋ ಪೂರ್ವದಲ್ಲಿ ಮೊದಲು ಅದರ ಮಿಲಿಟರಿ ಕೆಪಾಬಿಲಿಟಿಯನ್ನು ತಿಳ್ಕೊಂಡನ ಯುದ್ಧಕ್ಕೆ ಸಿದ್ಧಾಗ್ತಾರೆ. ಮತ್ತು ಅದಕ್ಕೆ ಪವರ್ ಬ್ಯಾಲೆನ್ಸಿಂಗ್ ಅಂತ ಹೇಳಿದ ಮಿಲಿಟರಿ ಬ್ಯಾಲೆನ್ಸ್. ಒಂದು ದೇಶ ನ್ಯೂಕ್ಲಿಯರ್ ವೆಪನ್ ಮ್ಯಾನುಫ್ಯಾಕ್ಚರ್ ಮಾಡ್ತಂದ್ರೆ ಅದರ ನೆರೆಹೊರೆ ರಾಷ್ಟ್ರಗಳು ಕೂಡ ಮಾಡಬೇಕಾಗ್ತಿದೆ. ಯಾಕಂದರೆ ಯುದ್ಧ ಭೀತಿಯಿಂದ ಯುದ್ಧ ನಡೆಯುವುದಿಲ್ಲ ಅನ್ನುವಂಥದ್ದು ಒಂದು ಹೇಳಿಕೆ ಇದೆ. ಚರ್ಚಿಲ್ ಹೇಳ್ತಾರೆ, ಯುದ್ಧ ಭೀತಿಯಿಂದ ಯುದ್ಧ ನಡೆಯುವುದಿಲ್ಲ. ಅದಕ್ಕೆ ಇಲ್ಲೇನಾಗ್ತಿದೆ ಅಂದರೆ, ನನ್ನಲ್ಲಿ ಇರುವಂಥ ಅಸ್ತ್ರ ಇನ್ನೊಬ್ಬನಲ್ಲಿ ಅದೇ ಅಂತ ಒಂದು ವೇಳೆ ಅವನಲ್ಲಿ ಭೀತಿ ಹುಟ್ಟಿತಂದ್ರೆ, ಭಯ ಹುಟ್ಟಿತಂದ್ರೆ ಅದು ಯುದ್ಧ ಆಗೋದು ಬಹಳ ಕಡಿಮೆ, ಚಾನ್ಸಸ್ ಬಹಳ ಕಡಿಮೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲೇ ರಾಮನಿಗೆ ರಾವಣನ ಒಂದು ರಕ್ಷಣಾ ವ್ಯವಸ್ಥೆಯನ್ನು, ಸೈನ್ಯ ವ್ಯವಸ್ಥೆಯನ್ನು, ಸೈನ್ಯದ ಬಲವನ್ನು, ರಾವಣನ ಬಲವನ್ನು ತಿಳ್ಕೊಳ್ಬೇಕಾಗಿತ್ತು. ಅದನ್ನು ನಿನಗೆ ಅನುಭವಕ್ಕೆ ಬಂದಿದೆ, ಅದನ್ನು ನೀನು ಸವಿಸ್ತಾರವಾಗಿ ನಮಗೆ ಹೇಳು. ಯಾಕಂದರೆ ಸೀತೆಯ ಕೋರಿಕೆ ಮೇರೆಗೆ ಸೀತೆಯನ್ನು ಅಲ್ಲಿ ಬಿಡುಗಡೆ ಮಾಡೋ ಸಲುವಾಗಿ ನಾವು ಲಂಕೆಗೆ ಹೋಗಬೇಕು, ರಾವಣನೊಂದಿಗೆ ಯುದ್ಧ ಮಾಡಬೇಕಾಗಿದೆ. ಅದಕ್ಕೆ ಹನುಮಾನನ ಕೇಳ್ತಾನೆ. ಹನುಮಾನ ರಾಮನ ಕೋರಿಕೆಯನ್ನು ಕೇಳಿ ಹೇಳ್ತಾನೆ, ಹೇಳುವೆ ರಾಕ್ಷಸರ ಗಸ್ತು, ರಾವಣನೊಂದಿಗೆ ಅನ್ಯೋನ್ಯತೆ, ಲಂಕಾ ಸಮೃದ್ಧಿ, ವಿಭಿತ್ಸ ಸಮುದ್ರದ ಬಗ್ಗೆ, ಎಲ್ಲ ಅದರ ಬಗ್ಗೆ ನಾವು, ಸಮುದ್ರ ಎಷ್ಟು ಭಯಾನಕವಾಗಿದೆ, ಲಂಕೆ ಎಷ್ಟು ಸಮೃದ್ಧ ನಗರ ರಾಜ್ಯವಾಗಿದೆ, ರಾವಣನೊಂದಿಗೆ ಯಾರು ಅನ್ಯೋನ್ಯತೆಯಿಂದ ಇದ್ದಾರೆ, ರಾಕ್ಷಸರ ಗಸ್ತು ಸೈನ್ಯ ಬಲದ ಬಗ್ಗೆ ನಾನು ಕೂಲಂಕುಷವಾಗಿ ಹೇಳ್ತೇನೆ, ಕೇಳು ಅಂತ ಹೇಳಿ ಹನುಮಾನನು ರಾಮನಿಗೆ ಹೇಳ್ತಾನೆ. ಶುರು ಮಾಡ್ತಾನೆ. ಕುದುರೆ ದಳ, ಆನೆ ದಳ, ಸೈನ್ಯ ದಳ ವಿಭಾಗಗಳು. ಈಗ ನಮ್ಮಲ್ಲಿ ನಾವು 3 ವಿಭಾಗಗಳನ್ನು ಮಾಡಿಕೊಂಡಿವೆ. ಒಂದು ನೌಕಾಪಡೆ ಇದೆ, ಇನ್ನೊಂದು ವಾಯುದಳ ಇದೆ, ಮತ್ತೊಂದು ಕಾಲ್ದಳ ಮಿಲಿಟ್ರಿ. ನಾವೆಲ್ ಬರ್ತದೆ, ನಾವೆಲ್ ಫೋರ್ಸ್ ಬರ್ತಿದೆ, ಏರ್ಫೋರ್ಸ್ ಬರ್ತಿದೆ, ದೆನ್ ಆರ್ಮಿ ಫೋರ್ಸ್ ಇದೆ. ಮತ್ತು ಆರ್ಮಿದಾಗ ವಿಭಾಗಗಳದಾವ, ನೇವಿದಲ್ಲಿ ವಿಭಾಗಗಳದಾವ, ಏರ್ ಫೋರ್ಸ್ನಲ್ಲಿಯೂ ಕೂಡ ವಿಭಾಗಗಳದಾವ, ಸಬ್ ಡಿವಿಷನ್ಸ್ ಅದಾವ. ಇವೆಲ್ಲ ಒಂದೊಂದು ಪ್ರಕಾರದ ಯುದ್ಧ ತಂತ್ರಗಾರಿಕೆ ಆಧಾರಿತ ವಿಭಾಗಗಳು. ಇಲ್ಲಿ ಹನುಮಾನ ಹೇಳ್ತಾನೆ,
ಅವನಲ್ಲಿ ಈ 3 ವಿಭಾಗಗಳ ಡಿವಿಷನ್ಸ್ ಇವೆ, ಮಿಲಿಟರಿ ಡಿವಿಷನ್ಸ್. ಒಂದ್ಯಾವುದು ಕುದುರೆ ದಳ ಇದೆ, ಕುದುರೆ ಮೇಲೆ ಕೂತ್ಕೊಂಡು ಗಸ್ತು ಹಿಡಿಯುವಂಥ ಜನ. ಕುದುರೆ ದಳ ಬಿಲ್ಲು ಅಂದರೆ ಕುದುರೆ ದಳದಲ್ಲಿ ಪ್ರಕಾರ ಬರ್ತಾವೆ. ಬಲ್ಲೇನು ಹಿಡ್ಕೊಂಡು ಯುದ್ಧ ಮಾಡುವಂಥ ಕುದುರೆ ದಳ, ಬಿಲ್ಲು ಬಾನ್ ಹಿಡ್ಕೊಂಡು ಯುದ್ಧ ಮಾಡುವಂಥ ಕುದುರೆ ದಳ, ಹೀಗೆ ಹಲವಾರು ಆಯುಧಗಳನ್ನು ಉಪಯೋಗ ಮಾಡುವಂಥ ಒಂದೊಂದು ಕುದುರೆ ದಳಗಳಿವೆ. ಅದೇ ಪ್ರಕಾರ ಆನೆ ದಳಗಳಿವೆ, ಅದೇ ಪ್ರಕಾರ ಸೈನ್ಯ ದಳ ಇದೆ. ಅದರ ಜೊತೆಗೆ ಹೆಜ್ಜೆ ಹೆಜ್ಜೆಗೆ ಕಾವಲಿದೆ, ಕಾವಲುಗಾರರಿದ್ದ, ರಕ್ಷಣಾ ಭದ್ರತಾ ಸಿಬ್ಬಂದಿಗಳಿದ್ದಾರೆ. ಹತಿಯಾರ ಕೈ ಹಿಡ್ಕೊಂಡು ಯಾವಾಗಲೂ ಗಸ್ತು ತಿರುಗ್ತಿರ್ತಾರೆ, ಪೆಟ್ರೋಲಿಂಗ್. ಈಗ ನಾವು ಭಾರತದ ಗಡಿ ಉದ್ದಕ್ಕೂ ನಮ್ಮ ಜವಾನರು ಪೆಟ್ರೋಲಿಂಗ್ ಮಾಡ್ತಿರ್ತಾರೆ, ಕುದುರೆ ಮ್ಯಾಗೂ ಮಾಡ್ತಾರೆ ಈಗ. ಮತ್ತು ಮಿಲಿಟರಿ ಜೀಪ್ ತೊಗೊಂಡು ಹೋಗ್ತಾರೆ. ಮುಂದೆ ವಾಯು ಇದನ್ನು ಮಾಡ್ಕೊಂಡು ಕೋಸ್ಟಲನ್ನು ಕಾಯುವಂಥ ಕೋಸ್ಟಲ್ ಗಾರ್ಡ್ಸ್ ಇದ್ದಾರೆ, ನೌಕಾಪಡೆ ಇದೆ. ಅದೇ ಪ್ರಕಾರ ನಮ್ಮ ಸರಹದ್ದನ್ನು ಕಾಯಲಿಕ್ಕೆ ನಮ್ಮದು ಏರ್ಫೋರ್ಸು ಇದೆ. ಅವಾಗ ಈಗ ನೋಡಿ, ಈ ವ್ಯವಸ್ಥೆ ಏನಲ್ಲ ಹಿಂದಿನಿಂದ ಬಂದು ದೇಶದ ರಕ್ಷಣೆ ವ್ಯವಸ್ಥೆ ಏನಿಲ್ಲ ಹಿಂದಿನಿಂದ ಬಂದು. ಅದಕ್ಕೆ ಹನುಮಾನ್ ಹೇಳ್ತಾನೆ, ನೋಡು ಇಂಥವೆಲ್ಲ ದಳಗಳದಾವ, ಅಷ್ಟೇ ಅಲ್ಲ, ಒಂದು ಹೆಜ್ಜೆ ಹೆಜ್ಜೆಗೆ ನಿಮ್ಗೆ ಕಾವಲುಗಾರ ನೋಡೋಕೆ ಸಿಗ್ತಾರೆ, ಗಡಿ ಭದ್ರತಾ ರಕ್ಷಕರು ಸಿಗ್ತಾರೆ, ಪೆಟ್ರೋಲಿಂಗ್ ನೋಡಲಿಕ್ಕೆ ಸಿಗ್ತಿದೆ, ಲಂಕಾ ರಕ್ಷಣಾ ಕವಚಗಳು, ಇವೆಲ್ಲನೂ ಲಂಕೆಯನ್ನು ರಕ್ಷಿಸುವಂಥ ರಕ್ಷಣಾ ಕವಚಗಳು. ಈಗ ನಮ್ಮ ಭಾರತವನ್ನು ರಕ್ಷಿಸುವಂಥ ರಕ್ಷಣಾ ಕವಚಗಳಂದರೆ ಇವ ಏರ್ಫೋರ್ಸ್ ಇದೆ, ನೇವಿ ಇದೆ ಮತ್ತು ಕಾಲ್ದಳ ಇದೆ. ಅದರ ಬೇರೆ ಬೇರೆ ವಿಭಾಗಗಳನ್ನು ಇವೇ ನಮ್ಮ ಗಡಿಯನ್ನು, ನಮ್ಮ ದೇಶವನ್ನು ರಕ್ಷಿಸುವಂಥ ಶಕ್ತಿಗಳು. ಅದಕ್ಕೆ ಅಲ್ಲಿ ರಾವಣನ ಲಂಕೆಯನ್ನು ರಕ್ಷಣೆ ಮಾಡುವುದಕ್ಕಾಗಿ ಇಷ್ಟೊಂದು ಅವನ ಸೈನ್ಯ ಬಲ ಇದೆ, ಸೈನ್ಯ ವ್ಯವಸ್ಥೆ ಇದೆ ಅಂತ ಹನುಮ ಹೇಳ್ತಾನೆ. ಮುಂದುವರಿಸ್ತಾನೆ, ಲಂಕೆ ತುಂಬ, ಲಂಕೆ ಮೂಲೆ ಮೂಲೆಗೂ, ಲಂಕೆ ಎಲ್ಲಿ ಹೋಗ್ತೀವಿ ಅಲ್ಲಿ ಲಂಕೆ ತುಂಬ ಆನೆಗಳ ಘಿಂಕಾರ. ಅಂದರೆ ಆನೆ ದಳ ಇದೆ, ಎಲ್ಲ ಕಡೆ ಗಸ್ಟ್ ಹೊಡಿತಿರ್ತಾರೆ, ತಿರುಗ್ತಿರ್ತಾರೆ, ಅವುಗಳ ಘಿಂಕಾರನ ಕಾಣಿಸ್ತಾರೆ. ರಥಗಳ ಸದ್ದು, ರಥದಳ ಇದೆ, ರಥ ಸಹಿತ ಗಸ್ಟ್ ಹೊಡಿತಿರ್ತಾವೆ. ಈಗ ಹೇಗೆ ನಮ್ಮ ಪೆಟ್ರೋಲಿಂಗ್ ಜೀಪ್ ಆಯಿತು, ಮಿಲಿಟ್ರಿ ಜೀಪ್ ಆಯಿತು, ವ್ಯಾನ್ಗಳಾಯಿತು, ಕುದುರೆಗಳನ್ನು ಹೊಡಿತಾವ, ವಿಮಾನ ಹೊಡಿತೀವಿ. ಇದು ಗಸ್ಟ್ ಹೊಡಿದ ಬರುವಂಥ ಒಂದು ಸದ್ದು. ರಾಕ್ಷಸರ ಗಸ್ತು, ಅದೇ ವೇಳೆದಾಗ ರಾಕ್ಷಸರು ಕೂಡ ಗಸ್ತು ಹೊಡಿತಾ ಇರ್ತಾರೆ. ಬೃಹತ್ ತೊಲೆಗೀಲಿಗಳ 4 ಸುಭದ್ರ ಅಂದದ ದೈತ್ಯ ದ್ವಾರಗಳು. ಲಂಕೆ ಕೋಟೆಯಿಂದ ಸುತ್ತುವರಿದಿದೆ, ಅಭೇದ ಕೋಟೆಯಿಂದ ಸುತ್ತುವರಿದಿದೆ. ಅದು ಮತ್ತು ದೇವದುರ್ಗ ಅಂತ ಕರೀತಾರೆ. ಅಂದರೆ ಎಲ್ಲ ಕಡೆಗೆ ನೀರಿದೆ, ಅದಕ್ಕೆ ನಿಸರ್ಗದಿಂದನೇ ಅದಕ್ಕೆ ಒಂದು ರಕ್ಷಣೆ ಸಿಕ್ಕಿದೆ. ಆ ನೀರಿನ ರಕ್ಷಣೆ ಅಲ್ಲದೆ ಒಂದು ಸುಭದ್ರ ಕೋಟೆಯ ಇದೆ. ಆ ಸುಭದ್ರ ಕೋಟೆಗೆ 4 ದಿಕ್ಕಿಗೆ 4 ಮಹಾದ್ವಾರಗಳಿವೆ, ಗೇಟ್ಸ್ ಇವೆ. ಆ ಮಹಾದ್ವಾರಗಳಿಗೆ ಏನು ಹೇಳ್ತಾರಂದ್ರೆ ಬೃಹತ್ ತೊಲೆಗೀಲಿಗಳ, ಇದನ್ನು ನಾವು ನೋಡೋಕೆ ಸಿಗ್ತಿದೆ ಮಠಗಳಲ್ಲಿ. ಕೆಲವೊಂದು ಆಯಿತು, ಈಗೇನು ಎಲ್ಲೇ ಕೋಟೆಗಳ ಅಥವಾ ಹೆಂಗೆ ಉಳಿದಾವಲ್ಲ, ಇಂಟ್ಯಾಕ್ಟಾಗಿ ಉಳಿದಾವಲ್ಲ, ಅಲ್ಲಿ ಕೋಟೆಗಳಲ್ಲಿ ಹೋಗಿ ನೋಡಿದರೆ ಕೋಟೆ ಬಾಗಿಲುಗಳಿಗೆ ಹಿಂದೆ ದೊಡ್ಡ ತೊಲೆಗಳದನ್ನು ಕೀಲಿರ್ತದೆ. ಜಸ್ಟ್ ಈ ಗೋಡೆಯಾಗಿ ಇದನ್ನು ಕಿಂಡಿ ಮಾಡಿರ್ತಾರೆ, ಒಂದು ಕಡೆ ಸರಿಸ್ತಾರೆ, ಮತ್ತೊಂದು ಕಡೆ ಹಾಕಿಬಿಡ್ತಾರೆ. ಅದಕ್ಕೆ ತೊಲೆಗೀಲಿಗಳು ಅಂತ ಕರೀತಾರೆ. ಆ ತೊಲೆಗೀಲಿಗಳು ಇಷ್ಟು ಒಂದು ಸ್ಟ್ರಾಂಗ್ ಇರ್ತಾವಲ್ಲ, ಏನೇ ಬಂದು ಹಾಸಿದ್ರು, ಗುಂಡು ಹಾಕಿದ್ರು ಬಾಗಿಲ ಮುರಿದಿರಬಾರ್ದು. ಅಂತಹ ಭದ್ರ ಮಹಾದ್ವಾರಗಳಿವೆ, ಬಾಗಿಲುಗಳಿವೆ. ದೈತ್ಯ ದ್ವಾರಗಳಿವೆ, ದೊಡ್ಡ ದ್ವಾರಗಳು ಇವೆ. ವೈರಿಗಳ ಬಂಡೆ ಗುಂಡುಗಳ ಎಸೆತಕ್ಕೆ ಅಳುಕದ ಸುಭದ್ರ ಸಬಲ ಮಹಾದ್ವಾರಗಳು. ಆ ಮಹಾದ್ವಾರಗಳದ್ದು ಹೇಳ್ತಾನೆ, ವೈರಿಗಳು ಬಂಡೆಗಳನ್ನು ಎತ್ತಿ ತಂದು ಮಹಾದ್ವಾರಕ್ಕೆ ಹಾಕಿದರೂ ಕೂಡ, ಎಸೆದರೂ ಕೂಡ ಮಹಾದ್ವಾರ ಮುರಿಯೋದಿಲ್ಲ. ಗುಂಡಂದರೆ ನಾವು ಈ ಕೆನನ್ ಬಾಲ್ಸ್ ಅಂತ ಕರಿತೀವಿ ನೋಡಿ. ಕೆನನ್ ಬಾಲ್ಸನ್ನು, ಗುಂಡುಗಳನ್ನು ಒಂದು ಯಂತ್ರದ ಮೂಲಕ ಎಸೆಯುವ ಕಲೆ, ಯುದ್ಧ ಕಲೆ, ಆಯುಧ ಏನಿದೆಯಲ್ಲ, ಇದು ತ್ರೇತಾಯುಗದಲ್ಲೇನು ಗೊತ್ತು, ಏನೋ ಮಾರ್ಪಾಡ ಅಂದರೆ ಅದು ಕಾಲಕ್ಕೆ ತಕ್ಕಂತೆ
ತಂತ್ರಜ್ಞಾನ ವಿಕಸಿತ ಆಗ್ತಾನೆ ಹೋಗ್ತಿರ್ತದೆ. ಆ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಅವುಗಳು ಮಾರ್ಪಾಡಾಗ್ತಿರ್ತವೆ, ವಸ್ತ್ರಗಳು ಕೂಡ ಮಾರ್ಪಾಡಾಗ್ತಿರ್ತವೆ. ಇಲ್ಲಿ ದೊಡ್ಡ ದೊಡ್ಡ ಬಂಡೆಗಳನ್ನು ಗುಂಡುಗಳನ್ನು ಮಾಡಿ ಅದನ್ನು ದ್ವಾರಕ್ಕೆ ಎಸೆಯುವಂಥ ಯಂತ್ರಗಳನ್ನು ಅವಾಗ ಬಂದಿದ್ರು. ರಾವಣನಲ್ಲಿ ಇದೆ. ಅವು ಬಂದು ಎಷ್ಟೋ ರಭಸದಿಂದ ಹೊಡೆದರೂ ಕೂಡ ಅದೇನಾಗ್ತಿದೆ, ಬಾಗಿಲು ಮುರಿಯೋದಿಲ್ಲ, ದ್ವಾರ ಮುರಿಯೋದಿಲ್ಲ. ಎಸತಕ್ಕೆ ಅಳುಕದ ಸುಭದ್ರ ಸಬಲ ಮಹಾದ್ವಾರಗಳಿವೆ. ಮುಂದುವರೆದು ಹೇಳ್ತಾನೆ ಹನುಮಾನ, ರಾಕ್ಷಸ ಕರ್ಮಿಗಳು ಕೆಲಸಗಾರರು ಇವರೆಲ್ಲ ನಮ್ಮ ವರ್ಣದ ಆಶ್ರಮದ ವರ್ಣ ವ್ಯವಸ್ಥೆಯ ಪ್ರಕಾರ ಕುಶಲ ಕರ್ಮಿಗಳಂದರೆ ಶೂದ್ರರು, ಸೇವಾ ವಲಯದ ಕಾರ್ಮಿಕರು. ಅವರಿಗೆ ವಾಲ್ಮೀಕಿಯವರು ಕರ್ಮಿಗಳಂತ ಕರೀತಾನೆ. ಕುಶಲಕರ್ಮಿಗಳು ಎಲ್ಲ ಪ್ರಕಾರದ ಯುದ್ಧಕ್ಕೆ ಏನು ಬೇಕಾಗಿದೆಯಲ್ಲ ಆ ಸಾಮಗ್ರಿಗಳನ್ನು ತಯಾರು ಮಾಡುವಂಥ ಒಂದು ಸೇವಾ ವಿಭಾಗ, ಅದನ್ನು ಶೂದ್ರ ಅಂತ ಕರೀತಾರೆ. ನಾವು ಶೂದ್ರ ಅಂದರೆ ಅದನ್ನು ನೆಗೆಟಿವ್ ಈ ಥರ ತಗೊಳ್ತೀವಿ. ಏನೋ ಅದರ ಆಧಾರದ ಮೇಲೆ ಹೀಗೆ ಕಾಲಕ್ಕೆ ತಕ್ಕಂತೆ ಕೆಲವೊಂದು ನೆಗೆಟಿವ್ ವಿಚಾರಗಳ ಮೂಲಕ ಅಂಬೇಡ್ಕರ್ ಹೇಳಿದಂತೆ ಅದೇ ಜಾತಿ ವ್ಯವಸ್ಥೆ ಬೀಳಲಿಕ್ಕೆ ಕಾರಣವೂ ಆಯಿತು. ಜನ ಮತ್ತು ಅದನ್ನೇ ತಮ್ಮ ಶ್ರೇಷ್ಠತೆ ಅಂದುಕೊಂಡು, ಈಗ ಹೆಂಗೆ ನೋಡ್ರಿ, ತಂದೆ ಡಾಕ್ಟರ್ ಇರ್ತಾನೆ, ತಾಯಿ ಡಾಕ್ಟರ್ ಇರ್ತಾಳೆ, ಮಗ ಹುಡ್ತಾನೆ, ಅವನು ಡಾಕ್ಟರ್ ಆಗ್ತಾನೆ, ಅವನ ಮಗನೂ ಡಾಕ್ಟರ್ ಆಗ್ತಾನೆ. ಈ ಡಾಕ್ಟರ್ ಪರಂಪರೆನೇ ಇದೆ. ಅದೇ ಪ್ರಕಾರ ಬ್ರಾಹ್ಮಣನ ಮಗ ಬ್ರಾಹ್ಮಣ ಅದ, ಡಾಕ್ಟರ್ ಮಗ ಡಾಕ್ಟರ್ ಅದ, ಪ್ರೊಫೆಸರ್ ಮಗ ಪ್ರೊಫೆಸರ್ ಅದ, IAS ಆಫೀಸರ್ ಮಗ IAS ಆಫೀಸರ್ ಅದ, ಮಂತ್ರಿ ಮಗ ಮಂತ್ರಿ ಅದ, ಶಾಸಕನ ಮಗ ಶಾಸಕ ಅದ. ಏನು ವ್ಯತ್ಯಾಸ ಇಲ್ಲ. ನಾವು ಸುಮ್ಮನೆ ವರ್ಣಾಶ್ರಮವನ್ನು ದ್ವೇಷಿಸ್ತೇವೆ. ಅದೇ ವರ್ಣಾಶ್ರಮ ಹೊಸ ರೂಪದಲ್ಲಿ ನಾವು ಸ್ವೀಕಾರ ಮಾಡಿಕೊಂಡೇವೆ. ಜಾತಿ ವ್ಯವಸ್ಥೆಯನ್ನು ನಿಂದಿಸ್ತೇವೆ, ಜಾತಿಯನ್ನು ಸ್ವೀಕಾರ ಮಾಡ್ತೀವಿ. ಒಳ ಮೀಸಲಾತಿದೆ ನೋಡಿ. ಯಾರಾದರೂ ಒಳ ಒಂದು ಜಾತಿ ಹೆಸರನ್ನು ತೊಗೊಂಡು ಜಾತಿ ನಿಂದನೆ ಆಗ್ತಿದೆ. ನನ್ನ ಜಾತಿಗೆ ಇಷ್ಟು ಬೇಕಂದ್ರೆ ಇವ್ರ ಜಾತಿ ಹೆಸರನ್ನು ತೊಗೊಂಡು ಅದು ನಿಂದನೆ ಆಗಲಿ. ಇಂಥದ್ದು ವಿಡಂಬನೆಗಳು, ಸಾಮಾಜಿಕ ವಿಡಂಬನೆಗಳು ಸಾಕಷ್ಟು ಇವೆ. ಅದಕ್ಕಿಲ್ಲಿ ಹೇಳ್ತಾರೆ, ರಾಕ್ಷಸ ಕರ್ಮಿಗಳು ಎಲ್ಲ ಕಸಬುಗಳನ್ನು ಬಲ್ಲಂಥ ಯುದ್ಧಕ್ಕೆ ಏನು ಬೇಕು ಸಾಮಗ್ರಿ, ಗುಂಡು ಬೇಕು, ಬಾಣ ಬೇಕು, ಏನೇನು ಬೇಕು ಅವನ್ನೆಲ್ಲ ತಯಾರು ಮಾಡುವಂತಹ ಕುಶಲಕರ್ಮಿಗಳದರ. ಕರ್ಮಿಗಳು ಕುಲಿಮೆಯಲ್ಲಿ ತಯಾರಿಸಿದ, ಅಲ್ಲೆಲ್ಲ ಕುಲಿಮೆಗಳಿವೆ. ಕಂಬಾರಿಕೆ ಅಂತ ಕರಿತೇವೆ ನಾವು. ಕಂಬಾರಿಗೆ ಕಬ್ಬಿಣ ಕರಗಿಸೋದು, ಏನು ಬೇಕು ಆಯುಧ ಮಾಡುವುದು, ಕುಲಿಮೆಗಳಿವೆ. ಅಲ್ಲಿ ಕಬ್ಬಿಣದ ಕುಲಿಮೆಗಳಿವೆ. ತಯಾರಿಸಿದ ಶತಶತ ಹರಿತಾದ, ಶತಶತ ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಅಗದಿ ಹರಿತಾದಂತಹ ಅಪಾಯಕಾರಿ ಕಬ್ಬಿಣ ಶತಗ್ನಿಯನ್ನು ತಯಾರು ಮಾಡ್ತಾರೆ. ಶತಗ್ನಿಗಳಿವೆ. ಶತಗ್ನಿ ಅಂದರೆ ಸಾದಾ ಅರ್ಥದಲ್ಲಿ ಹೇಳೋದು ತೋಪುಗಳು. ಆಗ ಶತಗ್ನಿ ಅಂದರೆ ಒಂದು ಶತಗ್ನಿಯಲ್ಲಿ ಬಾಣ ಅಥವಾ ಬಿಲ್ಲ ಆಯುಧಗಳನ್ನು ಹಾಕ್ತಿದ್ರು, 100, 1000 ಹೀಗೆ. ಇದು ಶತಗ್ನಿ ಅಂದರೆ ಏಕಕಾಲಕ್ಕೆ 100 ಬಾಣ ಅಥವಾ ಬಲ್ಲೆಗಳನ್ನು ಸಿಡಿಸ್ತಿತ್ತದು. ಅಂದರೆ ತೋಪಿದ್ದಂಗೆ ತೋಪದ ಗೂಂಡು ಹಾಕಿ ಹಾರಿಸಿದೆ, ಮದ್ದು ಹಾಕಿ ಹೊಡೆದು ಕೂಡಲೇ ಹಂಗೆ ಹೋಗ್ತದಲ್ಲ, ಆವಾಗ ಶತಗ್ನಿ. ಆ ಶತಗ್ನಿಗಳ ಅಂದರೆ ಪ್ರತಿ ದ್ವಾರದ ಬಳಿ ಶತಗ್ನಿಗಳದಾವ. ಶತಗ್ನಿಗೆ ಬೇಕಾಗುವಂಥ ಆಯುಧಗಳನ್ನು ತಯಾರು ಮಾಡುವಂತಹ ಕುಲಿಮೆಗಳಲ್ಲಿವೆ. ಆ ಕುಲಿಮೆಗಳಲ್ಲಿ ದುಡಿಯುವಂಥ ಕುಶಲಕರ್ಮಿಗಳಿದ್ದಾರೆ. ಅದು ಸಾಮಾನ್ಯ ನಮಗೆ ಗೇಟ್ದಾಗ ಹೋದ್ಕೊಳ್ಳೆ ಒಳಗೆ ಭದ್ರತೆಗೆ ಅಲ್ಲೆಲ್ಲೇ ಇವು ಹೊರಗೆ ಕಾಣಿಸ್ತಾವ, ದೂರೂ ಇಲ್ಲ. ಆ ದೃಶ್ಯ ನಮಗೆ ಕಾಣಿಸ್ತಿದೆ ಅಂತ ಶತಗ್ನಿಗಳನ್ನು ಸಂಗ್ರಹ ನಮಗೆ ನೋಡಲಿಕ್ಕೆ ಸಿಗ್ತಿದೆ, ಸ್ಟಾಕ್ ನೋಡಲಿಕ್ಕೆ ಸಿಗ್ತಿದೆ. ಅಲ್ಲೆಲ್ಲೇ ಯಾವೆಲ್ಲ ರೆಡಿ ಇವೆ ಇದನ್ನು ರಕ್ಷಣೆಗಾಗಿ ಅಂತ ಹೇಳ್ತಾನೆ. ಇದೇ ಪ್ರಕಾರ ನಮ್ಮ ಮತ್ತೇನು ಲಂಕೆಯ ರಕ್ಷಣೆ ಬಗ್ಗೆ, ರಕ್ಷಣಾ ಕವಚದ ಬಗ್ಗೆ ಹೇಳ್ತಾನೋದನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.